Love you. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತಾ ಹೆಜ್ಜೆ ಚಾನಲ್. ನಾನು ಸಹನಾ ಶಶಿಕುಮಾರ್. ಸೊ ಇವತ್ತು ಬೆಳಿಗ್ಗೆ ಸ್ವಲ್ಪ ಹೇಳೋದು ಲೇಟ್ ಆಯ್ತು, ಹಾಗಾಗಿ ಕೆಲಸಗಳು ಕೂಡ ಮಾಡೋದು ಟೈಮ್ ಆಗೋಯ್ತು. ಇವತ್ತಿನ ತಿಂಡಿಗೆ ನಾನು ಶಾವ್ಗೆ ಬಾತನ್ನ ಮಾಡ್ತಾ ಇದ್ದೀನಿ. ಸೊ ಅದರ ರೆಸಿಪಿಯನ್ನ ನಾನು ನಳಪಾಕ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಇನ್ನು ಬೆಳಿಗ್ಗೆ ಕಾಫಿ ಬದಲಿಗೆ ನಾನು ಜೀರಿಗೆ ಕಷಾಯವನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು, ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸೇವಿಸೋದ್ರಿಂದ ನಮ್ಮ ಜೀರ್ಣಕ್ರಿಯೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನು ಬೆಳಿಗ್ಗೆ ಹೊತ್ತು ಡೈಲಿ ಕುಡಿಯೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಪಿರಿಯಡ್ಸ್ ಟೈಮ್ನಲ್ಲೂ ಕೂಡ ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ನೋವು ಏನಾದರೂ ಇದ್ದರೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಇದು ಕಡಿಮೆ ಮಾಡ್ತಾ ಬರುತ್ತೆ. ಇನ್ನು ನಾನು ಬೆಳಗ್ಗಿನ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಆರ್ವಿಕಲ್ಗೂ ಕೂಡ ಸ್ಕೂಲಿಗೆ ಟೈಮ್ ಆಗುತ್ತಲ್ವ, ಹಾಗಾಗಿ ಬೆಳಗ್ಗಿನ ಟಿಫನನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರಿಬ್ಬರು ಹೇಳೋದ್ರೊಳಗೆ ಎಲ್ಲವನ್ನು ಮಾಡಿಟ್ಕೊಂಡ್ರೆ ಅವರಿಗೆ ಎದ್ದಾದ್ಮೇಲೆ ಸ್ನಾನ ಮಾಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಬೆಳಗ್ಗಿನ ತಿಂಡಿಗೆ ಶಾವಿಗೆ ಬಾತನ್ನು ಮಾಡಿದ್ದೀನಿ. ಇದರದ್ದು ಕಂಪ್ಲೀಟ್ ವಿಡಿಯೋನ ನನ್ನ ನಳಪಾಕ ಚಾನಲ್ನಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೀವು ಅಲ್ಲಿ ಹೋಗಿಬಿಟ್ಟು ನೋಡಿ. ಹಾಗೆ ಬೆಳಗ್ಗೆ ತಿಂಡಿಗೆ ಶಾವಿಗೆ ಬಾತನ್ನು ಮಾಡಿಬಿಟ್ಟು ಅವಳಿಗೆ ಲಂಚ್ ಬಾಕ್ಸಿಗೆ ಚಪಾತಿ ಹಾಗೆ ಮುಳುಗಾಯನ್ನು ಸುಟ್ಟುಬಿಟ್ಟು ಚಟ್ನಿ ಮಾಡಿದ್ದೆ. ಜೊತೆಗೆ ಸ್ವಲ್ಪ ಮೊಸರನ್ನೂ ಕೂಡ ಕಲಸಿಕೊಟ್ಟಿದ್ದೆ. ಅವಳಿಗೋಸ್ಕರ ಅನ್ನ ಮಾಡಿಬಿಟ್ಟು ಸ್ವಲ್ಪ ಮೊಸರು ಹಾಕಿ ಕಲಸಿಕೊಟ್ಟಿದ್ದೀನಿ. ಅಂದರೆ ಮಧ್ಯಾಹ್ನಕ್ಕೆ ಬರೀ ಚಪಾತಿ ತಿಂದರೆ ಆಗಲ್ವಲ್ಲ, ಹಾಗಾಗಿ ಮೊಸರನ್ನೂ ಕೂಡ ಸ್ವಲ್ಪ ಕಳಿಸಿದ್ದೀನಿ. ಅವಳು ಕೂಡ ಖುಷಿಯಿಂದ ಹೋಗ್ತಾ ಇದ್ದಾಳೆ. ಇವಾಗ ಖುಷಿ ಅನ್ಸತ್ತೆ ನೋಡೋಕ್ಕೆ. ಬಾಯ್ ಮಾನ್ಯ. ಮಮ್ಮಿ ಬಾಯ್. ಬಾಯ್. ಲವ್ ಯು. ಇನ್ನು ಮಾನ್ಯನೂ ಕೂಡ ಬಿಟ್ಟು ಬರೋಣ ಅಂತ ಹೇಳಿ ಹೊರಟೆ. ರೋಡದ್ದಕ್ಕೂ ಅವಳದು ಒಂದೇ ಸಾಂಗು, ನೀವೇ ನೋಡ್ಬೋದು ಏನು ಹೇಳ್ತಾಳೆ ಅಂತ ಹೇಳಿಬಿಟ್ಟು. ಇನ್ನು ಮಾನ್ಯನೂ ಕೂಡ ಬಿಟ್ಟು ಬಂದು ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಅಷ್ಟರಲ್ಲೇ ಸ್ವಲ್ಪ ಬೀಜಗಳು ಕಣ್ಣಿಗೆ ಬಿದ್ದವು. ಅದರಲ್ಲಿ ಈ ಲೋಟಸ್ ಬೀಜ ಇತ್ತಲ್ವ, ಹಾಗಾಗಿ ಮೊನ್ನೆ ಆರ್ವಿಕಾ ಎಲೆಗಳನ್ನು ತಂದಿದ್ದು, ಅದು ಏನಕ್ಕೂ ಯೂಸ್ ಆಗಲಿಲ್ಲ. ಹಾಗಾಗಿ ಇದನ್ನೇ ಹಾಕೋಣ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿಬಿಟ್ಟು ಹಾಕ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಬೆಳೀತಾ ಇರೋದು, ಅಂದರೆ ಬೀಜಗಳನ್ನು ಇದನ್ನು ಹಾಕ್ತಾ ಇರೋದು. ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಂದರೆ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ತೋಟಕ್ಕೆ ಹಾಕೋದಕ್ಕೋಸ್ಕರ ಕೆಲವೊಂದಷ್ಟು ಬೀಜಗಳನ್ನು ತರಿಸಿದ್ದೀವಿ. ಅಂದರೆ ನಮಗೆ ಯಾವ್ದು ಬೇಕೋ ಅದನ್ನು ಜಾಸ್ತಿ ತರಿಸ್ಕೊಂಡಿದ್ದೀವಿ. ಇದು ಎಲ್ಲ ಮಿಕ್ಸ್ ಆಗಿರುವಂತಹ ಬೀಜಗಳು ಇವು. ನಮ್ಗೆ ಯಾವ್ದು ಬೇಕೋ ಸೊಪ್ಪಿಂದು ಅಥವಾ ತರಕಾರಿಗಳದ್ದು ಸ್ವಲ್ಪ ಜಾಸ್ತಿನೇ ತಂದಿಟ್ಕೊಂಡಿದ್ದೀವಿ. ಇದರಲ್ಲಿ ಫ್ಲವರ್ಸಿಂದು ಮತ್ತು ವೆಜಿಟೇಬಲ್ಸ್ ಎರಡೂ ಕೂಡ ಮಿಕ್ಸ್ ಆಗಿದ್ದಾವೆ, ಹಾಗಾಗಿ ಎರಡನ್ನೂ ಬೇರೆ ಬೇರೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಬದನೆಕಾಯಿಂದ ನಾನು ರೆಸಿಪಿಯನ್ನು ಮಾಡಿದ್ದೀನಿ. ಇದನ್ನು ಕೂಡ ನನ್ನ ನಳಪಾಕ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತವಾಗಿಯೂ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಬಹುದು. ಇನ್ನು ಆರ್ವಿಕಾ ಕೂಡ ಸ್ಕೂಲಿಂದ ಮನೆಗೆ ಬಂದು ಇನ್ನು ಬಂದ ತಕ್ಷಣ ಏನಾದರೂ ಕೊಡು ಅಂತ ಹೇಳ್ತಾಳೆ. ಹಾಗಾಗಿ ಚಾಕ್ಲೇಟ್ ಇತ್ತು, ಹಾಗಾಗಿ ಚಾಕ್ಲೇಟ್ ಮಿಲ್ಕ್ ಶೇಕನ್ನು ಮಾಡಿಟ್ಟಿದ್ದೀನಿ. ಆರ್ವಿಕಾ ಇವತ್ತು ಸ್ಕೂಲ್ ಹೇಗಿತ್ತು? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಬಾ ಹೋಗೋಣ ಮನೆಗೆ.
ಯು ಮಮ್ಮಿ. ವೆಲ್ಕಮ್. ಇನ್ನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಸಪ್ತಾಹ ಹೆಜ್ಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.